ಓಂ ಏವಾಪಿತ್ರೇ ವಿಶ್ವದೇವಾಯ ವೃಷ್ಣೇಃ ಯಜ್ಞೈರ್ವಿಧೇಮ ನಮಸಾ ಹವಿರ್ಭಿಃ ಬೃಹಸ್ಪತೆ ಸುಪ್ರಜಾ ವೀರವಂತೋ ವಯಂ ಸ್ಯಾಮ ಪತಯೋರಯೀಣಾಂ. ಏವಾಪಿತ್ರೇ ಅನ್ನುವಂಥ ಮಂತ್ರಕ್ಕೆ ವಾಮದೇವ ಗೌತಮ ಋಷಿ, ತ್ರಿಷ್ಟುಪ್ ಇದರ ಛಂದಸ್ಸು, ಬೃಹಸ್ಪತಿ ಇದರ ದೇವತ, ಅಂತಃಪಟ ನಿಬರ್ಹಣಾರ್ಥೇ ಜಪೇ ವಿನಿಯೋಗ. ಈ ದೇವನಿಗೂ ತನಗೂ ಮಧ್ಯೆ ಒಂದು ಪರದೆ ಇದೆ ಅಂತ ಕಲ್ಪಿಸ್ಕೋಬೇಕು. ಅದನ್ನ ಹೇಳಿ ಈ ತರ ಕಲ್ಪನೆ ಮಾಡಿಕೊಂಡು ಈ ಮುಂದಿನ ಮಂತ್ರವನ್ನ ಹೇಳಬೇಕು ಅಂತ ಕೇಳಿ ಬರ್ತದೆ. ಆ ಮಂತ್ರಕ್ಕೆ ಏನ್ ಅರ್ಥ ಅಂತ ಅನ್ನೋದನ್ನೆಲ್ಲ ಈಗ ನಾವು ನೋಡೋಣ. ಅದಕ್ಕಿಂತ ಮೊದಲು ಈ ಮಂತ್ರವನ್ನ ಯಾತಕ್ಕಾಗಿ ಉಪಯೋಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೀಗೊಂದು ವಿಮರ್ಶೆಯನ್ನ ನೋಡೋಣ. ಪದ್ಯಮಾಲಾದಲ್ಲಿ 13ನೇ ಶ್ಲೋಕ ಹೀಗಿದೆ, ಜಯತೀರ್ಥರಿಂದ ರಚಿತವಾದ ಪದ್ಯಮಾಲಾದಲ್ಲಿ. ಅಪೈವೇತ್ಯಾದಿ ಏಭ್ಯಶ್ಚ ಏವಾಪಿತ್ರ ಋಚೌ ಪಠೇತ್ ನಿವಾರ್ಯ ಮಾನುಷಂ ಗಂಧಂ ಏಭಿರ್ ಮಂತ್ರೈಸ್ತು ಪೂಜಕಃ ಅಂತ ಆ ಶ್ಲೋಕ. ಅಪೈವ ಇತ್ಯಾದಿ ಮಂತ್ರೇಭ್ಯ, ಅಪೈವಾಭೀಭತ್ಸಂತ ಮನುಷ್ಯಗಂಧಾತ್ ಅಂತ ನಾವೇನು ಈ ಹಿಂದೆ ನೋಡಿದ್ದೇವೆ ಆ ಮಂತ್ರದಿಂದ. ಮತ್ತೆ ಏಭ್ಯಶ್ಚ ಏಭ್ಯೋ ಮಾತಾ ಮಧುಮತ್ಪಿನ್ವತೆ ಅನ್ನುವಂಥ ಮಂತ್ರವನ್ನು ಕೂಡ ನೋಡಿದ್ದೇವೆ. ಆಮೇಲೆ ಏವಾಪಿತ್ರೆ ಅನ್ನುವಂಥ ಮಂತ್ರವನ್ನ ನಾವು ಈಗ ನೋಡಿದ್ದೇವೆ, ಈಗ ನೋಡುವವರಿದ್ದೇವೆ. ಈ ಇಷ್ಟು ಮಂತ್ರಗಳಿಂದ ನಿವಾರ್ಯ ಮಾನುಷಂ ಗಂಧಂ, ಈ ಮೂರೂ ಮಂತ್ರಗಳು ಕೂಡ ಇರುವುದು ಮನುಷ್ಯನ ದುರ್ಗಂಧ ಹೋಗಬೇಕು ಅನ್ನುವ ದೃಷ್ಟಿಯಿಂದಲೇ. ಮಾನುಷಂ ಗಂಧಂ ಏಭಿರ್ ಮಂತ್ರೈಸ್ತು ಪೂಜಕಃ, ಈ ಮಂತ್ರಗಳಿಂದ ಮನುಷ್ಯ ಗಂಧವನ್ನು ಪರಿಹಾರ ಮಾಡಿಕೊಂಡು ಮತ್ತು ಮುಂದೆ ಅವನು ಬ್ರಹ್ಮಪಾರ ಸ್ತೋತ್ರವನ್ನು ಪಠನೆ ಮಾಡ್ತಾನೆ. ಆ ಬ್ರಹ್ಮಪಾರ ಸ್ತೋತ್ರವನ್ನು ಪಠನೆ ಮಾಡುವಾಗ ಕಲ್ಪಯಿತ್ವಾ ಜವನಿಕಾಂ ದೇವಮಾತ್ಮಾನಮಂತರ ಆರುಷ್ಯ ವೇದಿಕಾಂ ಪಶ್ಚಾತ್ ಬ್ರಹ್ಮಪಾರಸ್ತವಂ ಪಠೇತ್ ಅಂತ ಇದೆ. ಈ ತನಗೂ ಮತ್ತೆ ಪರಮಾತ್ಮನಿಗೂ ನಡುವೆ ಒಂದು ತೆರೆಯನ್ನು ಕಲ್ಪನೆ ಮಾಡಿಕೊಂಡು ವೇದಿಕೆಯನ್ನೇರಿ ಮುಂದೆ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಬೇಕು ಅಂತ ಅಲ್ಲಿರೋದು. ಅದನ್ನು ಮುಂದೆ ನೋಡೋಣ. ಆದ್ರಿಂದ ಈ ಮೂರೂ ಮಂತ್ರಗಳು ಕೂಡ ಅಪೈವಾಭೀವತ್ಸಂತ ಅನ್ನೋ ಮಂತ್ರ, ತೇಭ್ಯೋ ವೈ ದೇವ ಅಪೈವಾಭೀವತ್ಸಂತ ಮನುಷ್ಯಗಂಧಾತ್ ಅನ್ನೋ ಮಂತ್ರ, ಏಭ್ಯೋ ಮಾತಾ ಮಧುಮತ್ಪಿನ್ವತೆ ಅನ್ನೋ ಮಂತ್ರ, ಏವಾಪಿತ್ರೆ ಅನ್ನುವಂಥ ಈ ಮೂರೂ ಮಂತ್ರ, ಇವಿಷ್ಟು ಮಂತ್ರಗಳಿಂದಲೂ ಮನುಷ್ಯಗಂಧವನ್ನು ಪರಿಹಾರ ಮಾಡ್ಕೋಬೇಕು. ಮತ್ತೊಂದು ಶ್ಲೋಕವನ್ನು ಕೂಡ ಹೇಳ್ತಾರೆ, ಮಾನುಷೋ ಗಂಧ ಆಯಾತಿ ದೇವತ ಕ್ಷಮ್ಯತಾಂ ಪ್ರಭೋ ಅಂತ. ಮನುಷ್ಯಗಂಧ, ನನ್ನ ದುರ್ಗಂಧ ನಿನಗೆ ಬಾಧೆ ಕೊಡ್ತಾ ಇರಬಹುದು, ಭಗವಂತನೇ ಅದನ್ನು ಕೂಡ ಕ್ಷಮಿಸುವಂತ ಒಂದು ವೇದವಾಕ್ಯವನ್ನು ಹೇಳ್ತಾರೆ, ಒಂದೊಂದು ಪುರಾಣ ವಾಕ್ಯವನ್ನು ಕೂಡ ಹೇಳ್ತಾರೆ. ಅದು ಕೆಲವು ವ್ಯಾಖ್ಯಾನಗಳಲ್ಲಿ ಕಂಡು ಬರ್ತದೆ. ಅದೇನು ಕಡ್ಡಾಯ ಇದ್ದಂತೆ ಕಾಣಿಸೋದಿಲ್ಲ. ಅಂತೂ ಪದ್ಯಮಾಲಾದ ದೃಷ್ಟಿಯಿಂದ ನಮಗೆ ಕಾಣುವುದು ಈ ಮೂರೂ ಮಂತ್ರಗಳು ಕೂಡ ಮನುಷ್ಯಗಂಧ ಪರಿಹಾರಕ್ಕಾಗಿಯೇ ಅಂತ. ಕೆಲವು ಪುಸ್ತಕಗಳನ್ನ ನಾವು ನೋಡಿದ್ರೆ ಈ ಏವಾಪಿತ್ರೆ ಅನ್ನುವಂಥ ಈ ಮಂತ್ರವನ್ನು ನಾವು ಏನು ನೋಡಬೇಕಾಗಿದೆಯಲ್ಲ, ಅಂತಃಪಟ ನಿಬರ್ಹಣಾರ್ಥೇ ಜಪೇ ವಿನಿಯೋಗ ಅಂತ. ದೇವನಿಗೂ ತನಗೂ ನಡುವೆ ಒಂದೇನು ಪಟ ಇರ್ತದೆ, ಆ ಪಟವನ್ನ ನಿಬರ್ಹಣ ಅಂದ್ರೆ ಪರಿಹರಿಸುವುದಕ್ಕೋಸ್ಕರ ಈ ಮಂತ್ರವನ್ನು ಜಪ ಮಾಡಬೇಕು ಅಂತ ಅಲ್ಲಿ ಕೆಲವು ಕಡೆ ಕೆಲವು ಪುಸ್ತಕಗಳಲ್ಲಿ ಹಾಕಿದ್ದಾರೆ. ವಸ್ತುತಃ ಪದ್ಯಮಾಲಾದ ಅನುಸಾರವಾಗಿ ಆ ಅಂತಃಪಟವನ್ನು ಸರಿಸಲಿಕ್ಕಾಗಿ ಮತ್ತಾವುದೋ ಕಾರಣಕ್ಕಾಗಿ ಅಥವಾ ಅಂತಃಪಟವನ್ನು ಅಲ್ಲಿ ಸ್ಥಾಪಿಸಲಿಕ್ಕಾಗಿ, ಸರಿಸುವುದೇನು ಪ್ರಶ್ನೆ ಇಲ್ಲ, ದೇವನಿಗೂ ತನಗೂ ಮಧ್ಯಮದಲ್ಲಿ ಯವನಿಗೆ ಪರದೆ ಇದೆ ಅಂತ ತಿಳ್ಕೊಂಡು ಮುಂದೆ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಬೇಕಾಗ್ತದೆ. ಆದ್ರಿಂದ ನಿಬರ್ಹಣ ಅಂದ್ರೆ ಸರಿಸುವುದು ಅಂತ ಅರ್ಥ ಮಾಡ್ಕೋಬೇಕು ಅಥವಾ ಪಟವನ್ನು ಸ್ಥಾಪನೆ ಮಾಡ್ಕೋಬೇಕು ಅಂತಾನೆ ಅರ್ಥ ಮಾಡ್ಕೋಬೇಕು, ಅದು ಅವರಿಗೆ ಗೊತ್ತು, ಬರೆದವರಿಗೆ. ಅಂತೂ ಅಂತಃಪಟ ನಿಬರ್ಹಣಾರ್ಥೇ ಜಪೇ ವಿನಿಯೋಗ ಅಂತ ಹಾಕಿದ್ದಾರೆ. ಅದು ನನಗೆ ಪ್ರಶ್ನಕ್ಕೆ ವಿಷಯ ಆಗಿದೆ, ಅದನ್ನು ಹೇಗೆ ನಂಬುವುದು ಅಂತ. ಜಯತೀರ್ಥರ ಪದ್ಯಮಾಲಾದಲ್ಲಿ ಇದು ಮೂರೂ ಕೂಡ ಮಂತ್ರಗಳು ಮನುಷ್ಯಗಂಧ ಪರಿಹಾರಕ್ಕಾಗಿ ಅಂತಿದೆ.
ಈ ಒಂದು ಪುಸ್ತಕ ಬರೆದವರು ಏವಾಪಿತ್ರೆ ಎನ್ನುವಂತಹ ಮಂತ್ರವನ್ನ ಹೇಳಿ ದೇವನಿಗೂ ತನಗೂ ಮಧ್ಯೆಯನ್ನು ಪರದೆಯನ್ನು ಕಲ್ಪಿಸಿಕೊಂಡು ಅಂತ ಅರ್ಥ ಬರೆದಿದ್ದಾರೆ. ಮುಂದೆ ಮಾನುಷೋ ಗಂಧಾಯಾತಿ ದೇವತತ್ ಕ್ಷಮ್ಯತಾಂ ಪ್ರಭೋ ಅಂತ ಕ್ಷಮೆ ಕೇಳಿ ಮುಂದೆ ಬ್ರಹ್ಮಪಾರ ಸ್ತೋತ್ರವನ್ನು ಪಠನ ಮಾಡಬೇಕು ಅಂತ. ಅಂದ್ರೆ ಈ ಮಂತ್ರದಿಂದ ಆ ಪರದೆಯನ್ನು ಕಲ್ಪಿಸ್ಕೋಬೇಕು ಅಂತ ಅವರ ತಾತ್ಪರ್ಯ ಕಾಣಿಸ್ತದೆ. ಆದ್ರೆ ಜಯತೀರ್ಥರ ಪದ್ಯಮಾಲಕ್ಕನುಸಾರವಾಗಿ ನಾವಿದನ್ನು ನೋಡೋದು ಒಳ್ಳೆಯದು. ಅದರಿಂದ ಈ ಮೂರೂ ಮಂತ್ರಗಳು ಇರುವುದು ಮನುಷ್ಯಗಂಧದ ಪರಿಹಾರಕ್ಕಾಗಿ ಮಾತ್ರ ಅಂತ ಇಷ್ಟು ಗೊತ್ತಾಗ್ತದೆ. ಅದಾದ್ಮೇಲೆ ದೇವರಿಗೂ ನಡುವಿಗೂ ನಮಗೊಂದು ಪರದೆಯನ್ನು ಕಲ್ಪನೆ ಮಾಡಿಕೊಳ್ಳುವುದೇನಿದೆ ಅದಕ್ಕೆ ಯಾವುದೇ ಮಂತ್ರ ಏನಿದ್ದಂತೆ ಇಲ್ಲ. ಏಭಿರ್ಮಂತ್ರೈ ಮಾನುಷಂ ಗಂಧಂ ನಿವಾರ್ಯ ಅಂತಾನೆ 13ನೇ ಶ್ಲೋಕ ಹೇಳಿದೆ. ಈ ಮೂರೂ ಮಂತ್ರಗಳಿಂದಲೂ ಮನುಷ್ಯ ಗಂಧವನ್ನು ಪರಿಹಾರ ಮಾಡಿಕೊಂಡು ಅಂತ. ಅದರಿಂದ ಜವನಿಕಾವನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಯಾವುದೇ ಮಂತ್ರ ಏನಿದ್ದಂತೆ ಕಾಣಿಸುವುದಿಲ್ಲ ನನಗೆ. ಇದ್ರ ಬಗ್ಗೆ ಮತ್ತೆ ಯಾರಾದ್ರೂ ನೀವೇನಾದ್ರೂ ಅಭಿಪ್ರಾಯಗಳನ್ನು ಎಲ್ಲಿಯಾದ್ರೂ ಸಂಗ್ರಹ ಮಾಡಿದ್ರೆ ನನಗದನ್ನ ತಿಳಿಸ್ಬೇಕು. ಈ ಸದ್ಯ ಅಂತೂ ಈ ಮೂರು ಮಂತ್ರಗಳನ್ನ ಈ ಮನುಷ್ಯಗಂಧ ಗಂಧದ ಪರಿಹಾರಕ್ಕಾಗಿ ನಾವು ಹೇಳ್ತಿದ್ದೇವೆ ಅಂತ ಅನುಸಂಧಾನ ಮಾಡ್ಕೊಳ್ಳೋಣ. ಮಂತ್ರ ಸರಳವಾಗಿದೆ. ವಿಶ್ವದೇವಾಯ ಸಕಲ ದೇವತಾ ಸ್ವರೂಪನಾದವನು ಈ ಭಗವಂತ. ಪಿತ್ರೆ ನಮಗೆ ತಂದೆ ಆದವನು. ವೃಷ್ಣೆ ಮತ್ತೆ ನಮಗೆ ಅವನು ಎಲ್ಲ ಅಭೀಷ್ಟಗಳನ್ನು ಕೂಡ ಕೊಡುವಂಥವನು. ಅಂಥ ಭಗವಂತನಿಗೆ ಚತುರ್ಥಿ ವಿಭಕ್ತಿ ಶಬ್ದಗಳವೆಲ್ಲ. ನಮಸ ಅಂದ್ರೆ ನಮಸ್ಕಾರ ಪೂರ್ವಕವಾಗಿ ಹವಿರ್ಭಿಹಿ ಹವಿಸ್ಸುಗಳನ್ನ ತುಪ್ಪ ಮೊದಲಾದ ಹವಿಸ್ಸನ್ನು ಕೊಡ್ತೀವಿ. ನಮ್ಮ ಭಕ್ತಿ ಯುಕ್ತವಾದ ಮನಸ್ಸನ್ನೇ ಕೊಡ್ತೀವಿ. ಯಜ್ಞೇಹಿ ವಿಧೇಯಮ, ಆ ಯಜ್ಞಗಳ ಮೂಲಕ ಅವನಿಗೆ ನಾವು ನಮಸ್ಕಾರ ಮಾಡ್ತಾ ಇರ್ತೇವೆ. ಅವನಿಗೆ ನಮ್ಮ ಪೂಜೆಯನ್ನು ನಾವು ಸಲ್ಲಿಸ್ತಾ ಇರ್ತೇವೆ. ಬೃಹಸ್ಪತೆ, ಬೃಹತಿ ಅಂದ್ರೆ ಲಕ್ಷ್ಮೀದೇವಿ. ಏಷವು ಏವ ಬೃಹತಿ, ಏಷವು ಏವ ಬೃಹಸ್ಪತಿ ವಾಗ್ವೈ ಬೃಹತಿ ತಸ್ಯಾಯೇಷಪತಿ ತಸ್ಮಾದು ಬೃಹಸ್ಪತಿ. ವಾಗ್ದೇವಿಯನ್ನ ಸರಸ್ವತಿ ದೇವಿಯನ್ನು ಬೃಹತಿ ಅಂತ ಹೇಳ್ತಾರೆ. ಅದಲ್ಲದೆ ಲಕ್ಷ್ಮೀದೇವಿಯು ಕೂಡ ಬೃಹತಿಯೇ. ಅವಳಿಗೆ ಪತಿ ಆದ್ರಿಂದ ಈ ಪರಮಾತ್ಮನನ್ನೇ ಬೃಹಸ್ಪತಿ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು. ಇಂಥ ಬೃಹಸ್ಪತಿ ಅನಿಸ್ಕೊಂಡಿರುವಂತಹ ಭಗವಂತನೇ ನಾವು ಸುಪ್ರಜಾಹ ಅಂದ್ರೆ ಒಳ್ಳೆಯ ಸಂತಾನವುಳ್ಳವರು. ಪ್ರಜಾ ಅಂದ್ರೆ ಪ್ರಕೃಷ್ಟತ್ವೇನ ಜನನಾತ್ ಪ್ರಜಾ ಅಂತ ಇತರೆಯ ಭಾಷ್ಯದಲ್ಲಿದೆ. ಅದರಿಂದ ಒಳ್ಳೆಯ ಜ್ಞಾನವುಳ್ಳವರು. ವೀರವಂತಹ, ವೀರನಾದಂತಹ ಸಂತಾನವನ್ನು ಪಡ್ಕೋಬೇಕು. ಎರಡೆರಡು ಕಡೆ ಬಂದಿದೆ. ಸುಪ್ರಜಾಹ ಅಂದ್ರೆ ಒಳ್ಳೆ ಜ್ಞಾನವುಳ್ಳವನು ತಿಳ್ಕೊಳ್ಳೋಣ. ವೀರವಂತಹ ಅಂದ್ರೆ ಒಳ್ಳೆ ಪುತ್ರರನ್ನ, ಒಳ್ಳೆ ಶಿಷ್ಯರನ್ನ ಪಡ್ಕೊಳ್ಬೇಕು ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ರೈಣಾಂ ಪತಯ, ರೈ ಅಂದ್ರೆ ಸಂಪತ್ತು, ಜ್ಞಾನವೆಂಬ ಸಂಪತ್ತು. ಅದಕ್ಕೆ ನಾವು ಅಧಿಪತಿಗಳಾಗೋಣ ಅಂತ ಇಷ್ಟು ಈ ಮಂತ್ರದ ಅರ್ಥ. ಹೀಗೆ ಸಕಲ ದೇವತಾ ಸ್ವರೂಪನಾದಂತಹ, ಸಕಲ ದೇವತೆಗಳನ್ನು ತನ್ನೊಳಗೆ ಇಟ್ಕೊಂಡಿರುವಂತಹ, ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ಭಗವಂತ ನಮಗೆ ಈ ಎಲ್ಲ ಅನುಗ್ರಹವನ್ನು ಮಾಡಬೇಕು ಅಂತ ಅವನ ಸನ್ನಿಧಾನದಲ್ಲಿ ಇದೊಂದು ಪ್ರಾರ್ಥನೆ. ಆದ್ರಿಂದ ಯಾವ ದೇವತೆಗಳು ಕೂಡ ನಮ್ಮ ಮನುಷ್ಯ ಗಂಧವನ್ನು ನೋಡಿ ಹೇಸಿಕೊಳ್ಬಾರದು. ಅವರು ನಮಗೆ ನಿತ್ಯ ಸನ್ನಿಹಿತರಾಗಿ, ನಮ್ಮಲ್ಲಿ ಸನ್ನಿಹಿತರಾಗಿ ನಿತ್ಯ ನಮಗವರು ಅನುಗ್ರಹ ಮಾಡಬೇಕು ಅಂತ ಈ ತರ ಪ್ರಾರ್ಥನೆ ಮಾಡ್ಕೋಬೇಕು. ಇಷ್ಟೆಲ್ಲ ಪ್ರಾರ್ಥನೆ ಆದ್ಮೇಲೆ ಮುಂದೆ ದೇವನಿಗೂ ತನಗೂ ನಡುವೆ ಒಂದು ಪರದೆಯನ್ನು ಕಲ್ಪನೆ ಮಾಡ್ಕೋಬೇಕು. ಪರದೆಯನ್ನು ಕಲ್ಪನೆ ಮಾಡಿ ಆ ಬಳಿಕ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಬೇಕು. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ.